ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಿನ್ನೆಲೆ ಬೆಂಗಳೂರು ಸಿಟಿ ಪೊಲೀಸರು ಬಂದೂಕು, ಪಿಸ್ತೂಲ್ ಹಾಗೂ ಮದ್ದುಗುಂಡು ಸೇರಿದಂತೆ ವಾಹನಗಳಿಗೆ ಪೂಜೆಯನ್ನ ನೆರವೇರಿಸಿದರು. ಮೈಸೂರು ರಸ್ತೆಯ ಸಿಎಆರ್ ಗ್ರೌಂಡ್ ಬಳಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಬಾಳೆಕಂದು ಕಡಿಯುವ ಮೂಲಕ ಕಮಿಷನರ್ ಆಯುಧ ಪೂಜೆಯಲ್ಲಿ ಭಾಗಿಯಾದರು. ಶಸ್ತ್ರಾಸ್ತ್ರ ಪೂಜೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾದರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಿನ್ನೆಲೆ ಬೆಂಗಳೂರು ಸಿಟಿ ಪೊಲೀಸರು ವಾಹನಗಳಿಗೆ ಪೂಜೆಯನ್ನ ನೆರವೇರಿಸಿದರು. ಮೈಸೂರು ರಸ್ತೆಯ ಸಿಎಆರ್ ಗ್ರೌಂಡ್ ಬಳಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ವಿಶೇಷ ಪೂಜೆಯನ್ನ ಸಲ್ಲಿಸಿರೋ ದೃಶ್ಯ ಆಯಿತು. ಇನ್ನು ಬೆಂಗಳೂರಿನ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲೂ ಕೂಡ ಆಯುಧ ಪೂಜೆಯ ಸಡಗರ ಮನೆ ಮಾಡಿತ್ತು. ತಮ್ಮ ಕಾರ್ಗಳಿಗೆ ಖುದ್ದು ಡಿಕೆ ಶಿವಕುಮಾರ್ ಪೂಜೆಯನ್ನ ಮಾಡಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರು. ಬೆಂಗಳೂರಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಆಯುಧ ಪೂಜೆಯ ಸಂಭ್ರಮ ಜೋರಾಗಿತ್ತು. ರಾಜ್ಯಾದ್ಯಂತ ವಿಜಯದಶಮಿ ಆಯುಧ ಪೂಜೆಯನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಪೊಲೀಸರು ಸಹ ಆಯುಧ ಪೂಜೆಯನ್ನ ಆಯೋಜನೆ ಮಾಡಿದ್ದಾರೆ. ಮುಖ್ಯವಾಗಿ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಸಿಆರ್ ಗ್ರೌಂಡ್ ನಲ್ಲಿ ಬೆಂಗಳೂರು ನಗರ ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಅವರು ಈಗ ತಾನೇ ಪೂಜೆಯನ್ನ ನೆರವೇರಿಸಿದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಪೂಜೆ ಕೈಕರ್ಯಗಳು ನಡೀತಾ ಇದಾವೆ ಆಯುಧ ಪೂಜೆ ಹಿನ್ನೆಲೆಯಲ್ಲಿ? ಮೊದಲಾಗಿ ನಾವು ಸಮಸ್ತ ಜನತೆಗೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ನಾಡಹಬ್ಬ, ದಸರಾ ಹಬ್ಬ ಶುಭಾಶಯ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ನಾವು ನಮ್ಮ ಸಿಆರ್ ಹೆಡ್ ಕ್ವಾರ್ಟರ್, ಇದು ನಮ್ಮದು ಮೂಲ ಪೊಲೀಸ್ದು ಒಂದು ಕೇಂದ್ರ ಇದೆ. ಇಲ್ಲಿಂದನೇ ನಮ್ಮದು ಎಲ್ಲ ನಮ್ಮದು ಆರ್ಮ್ಸ್ ಮತ್ತು ಮೋಟರ್ ವೆಹಿಕಲ್ಸ್ ಇನ್ನಿತರ ಎಲ್ಲ ಇಕ್ವಿಪ್ಮೆಂಟ್ಸ್ದು ಇಲ್ಲೇ ನಮ್ಮದು ಒಂದು ಸಂಗ್ರಹಣ ಆಗ್ತದೆ ಮತ್ತು ಇಲ್ಲಿಂದನೇ ನಾವು ಯೂಸ್ ಮಾಡ್ತೀವಿ. ಸೊ ದೇವರಿಗೆ ಪ್ರಾರ್ಥಿಸಿ ಮತ್ತು ವೆಪನ್, ವೆಹಿಕಲ್ಸ್ ಎಲ್ಲರದ್ದು ಪೂಜೆ ಆಗ್ತಾ ಇದೆ. ನಮ್ಮ ಬೇರೆ ಬೇರೆ ಆಫೀಸರ್ಸ್ ಇಲ್ಲಿ ಜಾಯಿಂಟ್ ಕಮಿಷನರ್ಸ್ ಮತ್ತು DCP ಹೆಡ್ ಕ್ವಾರ್ಟರ್ ಅವರೆಲ್ಲರೂ ಇದ್ದಾರೆ. ಮತ್ತು ಒಂದು ಒಳ್ಳೆ ವಾತಾವರಣ ಇದೆ. ಎಲ್ಲರೂ ಒಂದು ಖುಷಿಯಾಗಿ ನಾಡಹಬ್ಬ ಆಚರಿಸ್ತಾ ಇದ್ದಾರೆ ಅವರು. ಮತ್ತು ನಮ್ಮ ಸಿಟಿ ಪೊಲೀಸ್ ವತಿಯಿಂದ ನಾವು ಕೂಡ ಒಳ್ಳೆ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮತ್ತು ಬೆಳಿಗ್ಗೆ ಸ್ವಲ್ಪ ಅರ್ಲಿ ನಾವು ಪೂಜೆ ಮಾಡಿ, ಯಾಕೆಂದ್ರೆ ನಮಗೆ ಎಲ್ಲ ಬೇರೆ ಬೇರೆ ಡ್ಯೂಟಿ ಇರ್ತದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಬೇಗ ನಾವು ಈ ಸರಿ ಪೂಜೆ ಮಾಡಿದ್ವಿ. ಸರ್, ಈ ಬೆಂಗಳೂರು ನಗರ ಜನತೆಗೆ ಏನು ಹೇಳ್ತೀರಾ ಈ ಹಬ್ಬದ ಸಂದೇಶ? ಹಬ್ಬದ ಸಂದೇಶ ತಾವು ಎಲ್ಲರೂ ಒಂದು ಶಾಂತಿ ರೀತಿಯಿಂದ ಮತ್ತೆ ಒಳ್ಳೆ ರೀತಿಯಿಂದ ಆಚರಿಸಬೇಕು ಹಬ್ಬ. ನಿನ್ನೆ ನೈಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.